ಕೆಲವೇ ಕ್ಷಣಗಳಲ್ಲಿ ಸಿಐಡಿ ಕಚೇರಿಯಲ್ಲಿರುವ ಎಸ್ಐಟಿ ಸೆಲ್ಗೆ ರೇವಣ್ಣ ಶಿಫ್ಟ್ ಆಗ್ತಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ರೇವಣ್ಣ ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ. ಸಿಐಡಿ ಕಚೇರಿಯ ಎಸ್ಐಟಿ ಸೆಲ್ಗೆ ಕರೆದುಕೊಂಡು ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. BP ಶುಗರು ಮತ್ತೊಂದು ಪಗರ ಎಲ್ಲ ನೋಡಿರ್ತಾರೆ, ಏನು ಸಮಸ್ಯೆ ಇರಲಿಕ್ಕಿಲ್ಲ ಅಂದ್ಕೊಳ್ತೀನಪ್ಪ. ಅವ್ರು ಚೆನ್ನಾಗೇ ಇದ್ದಾರೆ. ಇವತ್ತೇ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಹೋಗೋ ಸಾಧ್ಯತೆ ಇಲ್ಲ, ಯಾಕಂದರೆ 24 hours ಟೈಮ್ ಇರುತ್ತೆ. ಬೆಳಗ್ಗೆ ಕರ್ಕೊಂಡು ಹೋಗೋದನ್ನು. ಜಡ್ಜ್ ಮುಂದೆ ಹಾಜರುಪಡಿಸಿದ ಬಳಿಕ ನ್ಯಾಯಾಂಗ ಬಂಧನವ SIT ಕಸ್ಟಡಿನ ಅಂತ ನಿರ್ಧಾರ ಅವ್ರು ಮಾಡ್ತಾರೆ. ಇವ್ರು ಕೇಳ್ಕೋಬೋದು. ಈಗ ಜುಡಿಷಿಯಲ್ ಕಸ್ಟಡಿಗೆ ಹೋದ್ಮೇಲೂ ಬಾಡಿ ವಾರೆಂಟ್ ತಗೊಂಡು ಕಳಿಸ್ಕೊಡಿ ಸಾರ್ ಒಂದು ವಾರಕ್ಕೆ ಅಂತಲೂ ಕೇಳ್ಕೋಬಹುದು. ಆಗ್ತದೆ, ಎಲ್ಲವೂ ಸಾಧ್ಯ. ಎಲ್ಲಿಂದ ಸಂವೇರ್ ಕೇಳ್ಕೊಳ್ಳಿ. ಬೌರಿಂಗ್ ಆಸ್ಪತ್ರೆಯಿಂದ ಭರತ್ ಲೈವ್ ಅಲ್ಲಿ, ನಮ್ಮ ಕರೆಸ್ಪಾಂಡೆಂಟ್ ಭರತ್. ಇಸ್ ಎವ್ರಿಥಿಂಗ್ ಓಕೆ? ರೇವಣ್ಣ ಅವ್ರಿಗೆ ಏನು ಸಮಸ್ಯೆ ಇರಲಿಕ್ಕಿಲ್ಲ ಆರೋಗ್ಯದ್ದು ಅಂತ ಅನ್ಕೊಳ್ತೀನಿ. ವಾಟ್ಸ್ ದ ನೆಕ್ಸ್ಟ್ ಪ್ರೊಸೀಜರ್? ಚಂದನ್, ಈಗಾಗಲೇ ಏನು HD ರೇವಣ್ಣನವರನ್ನ ವಶಕ್ಕೆ ಪಡೆದಂತಹ SIT ಅಧಿಕಾರಿಗಳು CID ಕಚೇರಿಯಲ್ಲಿರ್ತಕ್ಕಂತಹ SIT ಕಚೇರಿಗೆ ಕರೆದುಕೊಂಡು ಬರ್ತಾರೆ. ಅದಾದ ನಂತರದಲ್ಲಿ ಅವರನ್ನ ವೈದ್ಯಕೀಯ ಪರೀಕ್ಷೆ ನಿಟ್ಟಿನಲ್ಲಿ ಸುಮಾರು 9:20ರಿಂದ 9:30 ವೇಳೆಗೆ ಶಿವಾಜಿನಗರದ ಬಳಿಯಲ್ಲಿರ್ತಕ್ಕಂತಹ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾರೆ. ಸೊ ಇಲ್ಲಿ ಸುಮಾರು 40 ನಿಮಿಷಗಳ ಕಾಲದವರೆಗೆ ಈ HD ರೇವಣ್ಣವರಿಗೆ ಒಂದು ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಈಗ ವೈದ್ಯಕೀಯ ಪರೀಕ್ಷೆ ಆದ ನಂತರದಲ್ಲಿ ಅಧಿಕಾರಿಗಳು SIT ಅಧಿಕಾರಿಗಳು ಈ ರೇವಣ್ಣನವರನ್ನ ಒಂದು SIT ಸೆಲ್ಗೆ ಕರೆದುಕೊಂಡು ಹೋಗುವಂತ ಒಂದು ಸಾಧ್ಯತೆ ಇದೆ. ಮತ್ತೊಂದು ಕಡೆಯಲ್ಲಿ ಏನು 24 ಗಂಟೆಗಳ ಅವಕಾಶ ಅಧಿಕಾರಿಗಳ ಮುಂದಿರುವಂತಹ ನಿಟ್ಟಿನಲ್ಲಿ ಏನು ನಾಳೆ ದಿನ ಅಂದ್ರೆ ಏನು ನ್ಯಾಯಾಧೀಶರ ಮುಂದೆ ಒಂದು ಹಾಜರುಪಡಿಸುವಂತ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಿರುವಂಥದ್ದು, ಅಥವಾ ಹಿಂದೆ ಒಂದು ಹಾಜರುಪಡಿಸುವ ಸಾಧ್ಯತೆಗಳು ಕೂಡ ಹೆಚ್ಚಿಗೆ ಇರುತ್ತೆ. ಸೊ ಅದಾದ ನಂತರದಲ್ಲಿ ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತ ನಂತರ ಈ ಒಂದು ಪ್ರಕರಣ ಏನು KR ನಗರದಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ತನಿಖೆ ಜೊತೆಗೆ ಈ ಒಂದು ಪ್ರಕರಣದ ಗಂಭೀರತೆಯನ್ನು ಅರಿತಂತಹ ಅಧಿಕಾರಿಗಳು ಒಂದು ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡ್ತಾರೆ. ಸೊ ಹೆಚ್ಚಿನ ಒಂದು ಕಸ್ಟಡಿಗೆ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಅಗತ್ಯವಾದಂತಹ ಒಂದು ಮಾಹಿತಿಯನ್ನು ನೀಡಿ ನಂತರ ಆ ನ್ಯಾಯಾಧೀಶರ ಮುಂದೆ ಹೆಚ್ಚಿನ ಕಸ್ಟಡಿಗೆ ಮನವಿಯನ್ನ ಮಾಡ್ತಾರೆ. ಒಂದು ವೇಳೆಯಲ್ಲಿ ರೇವಣ್ಣನವರ ಒಂದು ವಕೀಲರು ಒಂದು ಮನವಿಯನ್ನ ಮಾಡಿ ಒಂದು JC ಅಥವಾ ಏನು ನ್ಯಾಯಾಂಗ ಬಂಧನಕ್ಕೆ ವಹಿಸಿದಂತಹ ಸಂದರ್ಭದಲ್ಲಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗ್ತದೆ. ಸೊ ಈ ಸಂದರ್ಭದಲ್ಲಿ ಒಂದು ಬಾಡಿ ವಾರೆಂಟ್ ಮೂಲಕ ಮತ್ತೆ ಒಂದು ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ. ಅದರ ಜೊತೆಯಾಗಿ ಈಗಾಗಲೇ ಏನು ನಾಪತ್ತೆಯಾಗಿದ್ದಂತಹ ಸಂತ್ರಸ್ತೆ ಪತ್ತೆಯಾದಂತಹ ನಿಟ್ಟಿನಲ್ಲಿ ಈಗಾಗಲೇ ಸಂತ್ರಸ್ತೆಯಿಂದ ಈಗಾಗಲೇ ಹೇಳಿಕೆಯನ್ನು ಕೂಡ SIT ಅಧಿಕಾರಿಗಳು ಪಡೆದುಕೊಂಡಿರುವಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಹಾಗಾಗಿ ಈ ಒಂದು ಹೇಳಿಕೆಯನ್ನು ಮುಂದಿಟ್ಟು ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರ ಆ ಒಂದು SIT ಆ ಒಂದು ಕಚೇರಿಯಲ್ಲಿ ಇಟ್ಟು ರೇವಣ್ಣನವರನ್ನ ಒಂದು ಪ್ರಶ್ನೆ ಮಾಡುವಂತಹ ಒಂದು ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಇದೇ ಮೊದಲ ದಿನ ಒಂದು SIT ವಶದಲ್ಲಿ ರೇವಣ್ಣನವರು ಕಳೆಯಬಹುದಂತಹ ಸಾಕಷ್ಟು ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ರೇವಣ್ಣನವರು ಒಂದು SIT ವಶದಲ್ಲಿ ಇರುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅವರಿಗೆ ಬೇಕಂತ ಅಂದ್ರೆ ಬೆಡ್ ಅನ್ನ ಕೂಡ ಈಗಾಗಲೇ ಅಧಿಕಾರಿಗಳು ತರಿಸಿ ಒಂದು ರೆಡಿ ಮಾಡಿಟ್ಟಿರುವಂತಹ ಒಂದು ಸೂಚನೆ ಕೂಡ ಸಿಕ್ಕಿದೆ. ಅದರ ಜೊತೆಯಾಗಿ ಅವರಿಗೆ ಊಟಕ್ಕೆ ಬೇಕಾದಂತ ಕೆಲವೊಮ್ಮೆ ಮನೆಯಿಂದ ಕೂಡ ಊಟ ಒಂದು ತರಿಸಿಕೊಡುವಂತಹ ಒಂದು ಸಾಧ್ಯತೆ ಇರುತ್ತೆ, ಅಥವಾ ಯಾವುದಾದ್ರೂ ಹೋಟೆಲ್ನಿಂದ ತರಿಸಿಕೊಳ್ಳುವಂತಹ ಒಂದು ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಈ ಒಂದು ಪ್ರಕರಣದ ಅಗತ್ಯ ತನಿಖೆ ಕೂಡ ನಾಳಿನಿಂದ ಈ ಒಂದು ರೇವಣ್ಣನವರಿಗೆ ಈ ಒಂದು ಪ್ರಕರಣದ ಡ್ರಿಲ್ ಕೂಡ ಆರಂಭವಾಗಲಿದೆ. ಚಂದನ್, ಓಕೆ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.